ಇಬ್ರು ಒಟ್ಟಿಗೆ ಬೀಳ್ತೀರಾ? ಜಾಸ್ತಿ ಯೂಸ್ ಮಾಡಿದ್ದೀನಿ ನಾನು. ಇಲ್ಲಿ ನೋಡ, ಆಯ್ತು ಇವಾಗ 5D ಎಷ್ಟು ছবি তুলেছিস? ಪ್ರೀತಿ ಆಕಾಶಕ್ಕೂ ಎತ್ತರ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ನಿಮಗೆ ಗೊತ್ತಿಲ್ಲ, ಯಾಕಂದರೆ ನಾವೀಗ ಹೋಗ್ತಿರೋದು ನಿಸರ್ಗಧಾಮ ಮತ್ತು ಅರಂಗಿ ಡ್ಯಾಮ್. ಅಲ್ಲಿ ಹೋಗುವಾಗ ಯಾವ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನೋಡುವ. ಅಲ್ಲಿವರೆಗೂ ಕಾದು ವೆಯ್ಟ್ ಮಾಡಿ. ಮಸ್ತಾಗೈತೆ ಮಾತ್ರ ಎಂಟರ್ಟೈನ್ಮೆಂಟ್. ನಿಮ್ಮ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಇಟ್ಟಿವಿ. ಓಕೆ, ನೋಡುವ. ಅಲ್ಲಿವರೆಗೂ ಹೋಗುವಾಗ ಯಾವ್ಯಾವ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನಿಸರ್ಗಧಾಮಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ. ಟೇಕ್ ಕೇರ್ ಗಾಯ್ಸ್. ನಾವು ಈಗ ನಿಸರ್ಗಧಾಮದಲ್ಲಿರೋ ಸ್ಕೈ ವಾಕ್ಗೆ ಬಂದಿದ್ವಿ. ಅಲ್ಲಿ ಮಸ್ತಾಗಿದೆಯಂತೆ ಗೇಮ್ ಮಾತ್ರ. ಅಲ್ಟಿ ನೋಡೋಣ, ಅಲ್ಲಿ ಹೋದಾಗ ಯಾವ ಥರ ಫೀಲ್ ಆಗುತ್ತೆ ಅಂತ ನೋಡೋಣ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಒಳಗೆ ಹೋಗಿರೋರು ಬರ್ತಾರೆ. ಈಗ ನಮ್ಮದೇ ಸರ್ದಿ. ಈಗ ನಾವು ಒಳಗೆ ಬಂದ್ವಿ. ನೋಡಿ ಯಾವ ಥರ ತಿರುಗ್ತಿತ್ತು ಅಂದರೆ ನಾವೇ ತಿರುಗ್ತಿದ್ವೇನೋ ಅನಿಸ್ಬಿಡ್ತು. ಯಾಕೆಂದರೆ ಅದು ನಾವು ನಿಂತಿರ್ತೀವಿ, ಬರೀ ನಿಂತಿರ್ತೀವಿ. ಅದು ನಮ್ಮ ಸುತ್ತ ರೌಂಡ್ದು ಮೆಟಲ್ ಮಾಡಿರ್ತಾರೆ. ಅದೊಂದು ರೌಂಡ್ ಹೊಡಿತಾ ಇರುತ್ತೆ. ಅವಾಗ ನೋಡಿ ಈ ಥರ ಕಾಣಿಸ್ತದೆ. ನಮಗೆ ತಲೆ ಗಿರ್ರ ಅಂದಂಗೆ ಆಯ್ತು ಮಾತ್ರ. ಮಸ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಆದಂಗೆ ಆಗ್ಬಿಡ್ತು ಮಾತ್ರ. ಸೂಪರಾಗಿತ್ತು. ಹೆಂಗಿದೆ ಅಣ್ಣ? ಉಳಿಬೇಡ. ಹೆಂಗೈತೆ ಫೀಲು? ಇಲ್ಲೋಣ ಫೀಲ್ ಹೆಂಗೈತೆ? ಹಾ, ಚೆನ್ನಾಗೈತಾ? ಏನೋ ಮುಂದಕ್ಕೆ ಇದು ರೌಂಡ್ ನಾವು ಹಂಗೆ ನಿಂತಿದ್ದೀವಿ. ತಲೆ ಗ್ಯಾರಂಟಿ ಆಫ್ ಆಗೋಯ್ತು. ಓಹೋ, ನಾವು ಮಾತ್ರ ಇದ್ದೀವಿ ಇಲ್ಲಿ ಹೊರಗೆ. ನೋಡಿ ಮಾಡ್ತಿಲ್ವಾ ಇಲ್ಲಿ? ಇದಕ್ಕಿಂತ ಅದು ಮಸ್ತಾಗೈತೆ ಒಳಗೆ. ಹೆಂಗೈತೆ ಫೀಲು? ಹೌದಾ? ನನಗೇನು ಆಯ್ತಲ್ವಾಗ. ಓಕೆ ಗೈಸ್, ಕೈವಾಕಾಯ್ತು. ಇವಾಗ 5D ಮಿರರ್ ಮೇಜ್ ಅನ್ನೋದು ಅದ್ರೊಳಗೆ ಹೋಗ್ತಾ ಇದ್ವಿ. ಅದು ಏನಿಲ್ಲ, ಅದು ಏನಂದರೆ ಸುತ್ತ ಗ್ಲಾಸ್ಗಳ ಸೆಟ್ ಮಾಡಿರ್ತಾರೆ. ಎಲ್ಲಿ ನೋಡಿದ್ರು ನಾವೇ ಕಾಣಿಸ್ತಾ ಇರ್ತೀವಿ. ಅದರೊಳಗೆ ಅದು ಇಲ್ಲಿಂದ ಎಂಟ್ರೆನ್ಸಲ್ಲಿ ಹಿಂಗೆ ಹೊರಟ್ರೆ ಅಲ್ಲಿಂದ ಔಟ್ ಸೈಡಲ್ಲಿ ಬರ್ಬೋದು.
ಅದನ್ನು ಬರೋದು ಮೇನು ಎಲ್ಲಿ ಹೋಯ್ತೀವಿ ಎಲ್ಲಿ ಬರ್ತೀವಿ ಅನ್ನೋದೇ ಗೊತ್ತಾಗ್ತದೆ. ತಿರ್ಗಾ ಮುರ್ಗ ನಾವು ಬಂದಿದ್ದ ಜಾಗಕ್ಕೆ ಬರ್ತಾ ಇರ್ತೀವಿ. ಅದು ಹುಡುಕೊಂಡು ಔಟ್ ಸೈಡ್ ಬರಬೇಕು. ಈಗ ಒಳಗೆ ಹೋಗ್ತಿದ್ವಿ ಗೈಸ್, ನೋಡಿ ಈಗ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಮಾತ್ರ ಎಂಟರ್ಟೈನ್ಮೆಂಟ್ ಫೈನು, ಒಳ್ಳೆ ಹ್ಯಾಪಿ ಆಯಿತು, ಒಳ್ಳೆ ಜಾಲಿ ಆಯಿತು. ಒಳಗೆ ಬಂದು ಒಬ್ರಿಂದ ಹೋಗ್ಬಾರ್ದು. ಕೈ ಜಾಗ ಬಿಡ್ರಿ, ನೀ ಜಾಗ ಅಡ್ಡ ಇಟ್ಕೊಂಡ್ರೆ ಹೆಂಗ್ ಗೊತ್ತಾ? ಕೈ ಅಡ್ಡ ಇಟ್ಕೊಂಡ್ರೆ ಯಾರಪ್ಪ ಬರ್ತಾರ ಕೈಗೆ? ಏಯ್ ನಾನ್ ನಿನ್ ತಾಕನ್ ಮಕ್ಕಳ ಮೇಲೆ ಹಾಕ್ಬಿಡ್ತೀನಿ. ಎಂಟ್ರಿ ಫಾಸ್ಟ್ ಕಡೆಯದೆ ಎಲ್ಲಿದ್ವಾ ಒಂದು ಗೊತ್ತಿಲ್ಲ. ಎಕ್ಸಿಟ್ ಅಲ್ವಾ? ನೋಡಿ ಮತ್ತೆ ನಾನು ಎಂಟ್ರೀಸ್ ಕಡೆಗೆ ಬಂದ್ಬಿಟ್ಟಿದ್ದೀನಿ. ಓ ಎಲ್ಲಿದ್ಯಣ? ಹೋಯ್ತಾ ಬಿಡ್ರಿ. ಎಕ್ಸಿಟ್ಗೆ ಹೋಯ್ತೀನಿ. ಅದೇ ಅನ್ಸುತ್ತೆ ನನ್ನ ಪ್ರಕಾರ ಇದೆ. ಓ ನಾವು ಭೀಮಣ್ಣ ನಾನು ನಾಲ್ಕು ಜನ ಲಾಸ್ಟ್ ಬಂದಿದ್ದು ಯಾರು? ಏನು ಮಾತಾಗಿತ್ತು ಅಂದರೆ ಲಾಸ್ಟ್ ಬಂದರು ಟ್ರೀಟ್ ಕೊಡಿಸ್ಬೇಕು ಅಂತ ಮಾತಾಗಿತ್ತು. ಈಗ ವಿಷ್ಣುಣ್ಣ ಲಾಸ್ಟ್ ಬಂದಾರೆ. ಗೇಮ್ಸ್ಗಳು ಆಡ್ಕೊಂಡು ಈಗ ನಿಸರ್ಗಧಾಮ ಪಾರ್ಕ್ ಒಳಗೆ ಹೋಗೋಣ ಅಂತ ಬಂದಿದ್ದೀವಿ. ಪಾರ್ಕ್ ಒಳಗೆ ಯಾವುದು ಪಕ್ಷಿಗಳು ಎಲ್ಲ ಇದಾವಂತೆ, ನೋಡೋಣ. ಟಿಕೆಟ್ ತಗೊಂಡೀಗ ಹೊರಡಬೇಕು. ಅದರೊಳಗೆ ಹೋಗ್ಬಿಟ್ಟು ಯಾವ್ಯಾವ ಥರ ಇದೆ ಅಂತ ಸಿಗ್ತೀನಿ. ಮೊಬೈಲಲ್ಲಿ ಚಾರ್ಜು ಒಂದು ಸ್ವಲ್ಪ ಕಡಿಮೆ ಇದೆ. ಟಿಕೆಟ್ ಫೈನಲಿ 4 ತಗೊಂಡು ಈಗ ಮುಂದೆ ಹೋಗಬೇಕು. ಈಗ ನಾವು ಹೋಗ್ತಾ ಇದ್ದೀವಿ ನಿಸರ್ಗಧಾಮ ಪಾರ್ಕ್. ಯಾವ ನಿಸರ್ಗಧಾಮ ಅಂದರೆ ಕಾವೇರಿ ನಿಸರ್ಗಧಾಮ. ಇಲ್ಲೂ ಜನ ಎಲ್ಲತ್ತಲ್ಲೂ ಜನ ಕ್ರೌಡ್, ಫುಲ್ ಕ್ರೌಡು. ಸೇತುವೆ ಇದು, ತೂಗು ಸೇತುವೆ ಮೇಲೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಜನ ಇದೆ, ಕ್ಲೌಡ್ಸ್.
ನೀವು ನೋಡ್ತಿರ್ಬೋದು ಅಲ್ಲೂ ಕೂಡ ಮಳೆ ಬಂದು ಆಗಿದೆ. ನಾವು ಹೋದಾಗಲೂ ಒಳಕ್ಕೆ ಮಳೆ ಬಂತು. ಸದ್ಯ ಕುತ್ಕೊಳ್ಳೋಕ್ಕೆ ಅಂತ ಜಾಗ ಮಾಡಿರ್ತಾರಲ್ಲ ಅದು ನೆನೆಯೋಕ್ಕಾಗೋದಿಲ್ಲ. ನೆನೆಯೋಕ್ಕಾಗದಿರೋ ಹಾಗೆ ಮಾಡಿದ್ದಾರೆ. ಅಲ್ಲಿ ಕೂತಿದ್ದು ಮಳೆ ನಿಂತ್ಕೊಂಡ್ಮೇಲೆ ಮುಂದೆ ಹೊರಟಿದ್ದೀವಿ. ಕಾವೇರಿ ನಿಸರ್ಗಧಾಮ ಪಾರ್ಕ್ ಇದ್ದಂಗೆ ಐತೆ. ಬರ್ಡ್ಸ್ ಎಲ್ಲ ಬೈ ಓಹೋ ಈ ಮಳೆಲಿ ಒನ್ನ ಇವಾಗ ನಾವು ನಿಸರ್ಗಧಾಮದಲ್ಲಿರೋ ಬರ್ಡ್ ಪಾರ್ಕಿಗೆ ಹೋಗ್ತಾ ಇದ್ವಿ. ಅಲ್ಲಿ ಯಾವ ಥರ ಬರ್ಡ್ಸ್ಗಳಿದ್ದಾವೆ ನೋಡೋಣ. ನಮ್ಮ ಅಣ್ಣವರು ಟ್ರೈ ಮಾಡಿ ಈಗ ಪಕ್ಷಿ ಇಟ್ಕೊಂಡಿದ್ದಾರೆ. ಓ ಏನು ಮುತ್ಕೋಣ ವಿ ಬರ್ಡ್ಸ್ ಟ್ರೈ ಮಾಡ್ತಾವ್ರೆ ನೋಡಿ. ಮುಂದೆ ಹೋಗೋಣ. ಚೈನೀಸ್ ಗೂಸ್ ದೇಶದ ಅತಿ ಎತ್ತರ ಪಕ್ಷಿ ಅಂದ್ರೆ ಉಷ್ಟ್ರ ಪಕ್ಷಿ. ಅದು ಇಲ್ಲೇ ಇದೆ ನೋಡಿ. ಉಷ್ಟ್ರ ಪಕ್ಷಿ ಫೋಟೋ ಹಿಡಿಯೋಣ. ವಿಡಿಯೋ ಆಗ್ತಿದೆ, ಅದು ವಿಡಿಯೋ ಆಗ್ತಿದೆ. ಫೋಟೋ ಅಲ್ಲಿ ಇದೆಯಲ್ಲ, ಅದು ವಿಡಿಯೋ ಆಗುತ್ತೆ. ಅಣ್ಣ ಈಗ ಮೇವ್ ತಿನ್ನಿಸ್ತವ್ರಿ. ಮುಂದಕ್ಕೆ ಹೋಗೋಣ. ಯಾವ್ದು ನಾವು ಕಲರ್ ಪಡಿ ಗಿರಿಜಾ ಕೋಳಿ. ಆಮೆ ನೋಡ್ರಿ, ಆಮೆ ನೋಡ್ರಿ ಪಕ್ಷಿಗಳು. ಇದೇ ಮಾಡಕ್ಕೆ ಆಗಲ್ಲ. ಇದಾವೆ ಪಕ್ಷಿ ಕಾಣಿಸಲ್ಲ.
ಇಲ್ಲಿ ಕೊಡೋಣ ಹಂಗೆ ಹೊಡಿಯೋಕ್ಕಾಗಲ್ಲ ಒಟ್ಟಿಗೆ ಬಿಡ್ತೀರಾ ಜಾಸ್ತಿ ಯೂಸ್ ಮಾಡಿದ್ದೀನಿ ನಾನು ಇಲ್ಲಿ ನೋಡ. ಓಕೆ ಗಾಯ್ಸ್, ನಿಸರ್ಗದ ಮನೆಯಿಂದ ಪೂರ್ತಿ ಹೊರಗಡೆ ಬರೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಮೊಬೈಲ್ ಚಾರ್ಜ್ ಕಡಿಮೆ ಇತ್ತು, ಹಂಗಾಗಿ ವಿಡಿಯೋ ಮಾಡಿಲ್ಲ. ಇವಾಗ ನಾವು ಹೊರಟಿದ್ದೀವಿ ಆರಂಗಿ ಡ್ಯಾಮ್ಗೆ. ಓಕೆ ಗಾಯ್ಸ್, ಆರಂಗಿ ಡ್ಯಾಮ್ ಹತ್ರ ಹೋಗಿ ವಿಡಿಯೋ ಆನ್ ಮಾಡ್ತೀನಿ. ಅಲ್ಲಿ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ವೆಯ್ಟ್ ಮಾಡಿ ನೋಡಿ. ಓಕೆ, ಫೈನಲಿ ಆರಂಗಿ ಡ್ಯಾಮ್ಗೂ ಬಂದು ತಲುಪಿದ್ದೀವಿ. ನೋಡಿ ಯಾವ ಥರ ಇದೆ ಅಂತ, ಯಾವ ಥರ ನೀರು ಬರ್ತಾ ಇದೆ ಅಂತ ನೋಡ್ತಾ ಇರಿ. ಮುಂದೆ ಹಾಗೆ ಮ್ಯೂಸಿಕ್ KRSನ ನೋಡ್ತಿರಲ್ಲ ಆಲ್ಮೋಸ್ಟ್ ಎಲ್ಲರೂ ಆ ಥರ ಇಲ್ಲೂ ಕೂಡ ಸೆಟ್ ಮಾಡಿದ್ದಾರೆ. ನೋಡುವ ಅಲ್ಲಿ ಯಾವ ಥರ ಇದೆ ಅಂತ. 7 ಗಂಟೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು, ಅದಕ್ಕೋಸ್ಕರ ಇಲ್ಲಿ ಡ್ಯಾಮ್ ನೋಡೋಕೆ ಬಂದಿದ್ದೀವಿ. ನೋಡ್ಕೊಂಡು ಅಲ್ಲಿ ಹೋಗಿ ಯಾವ ಥರ ಮ್ಯೂಸಿಕ್ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ಸಂಗೀತ ಕಾರಂಜಿ ಅಂದರೆ KRS ಅಲ್ಲಿ ನೋಡಿರ್ತಾರಲ್ಲ ಎಲ್ಲರೂ, ಅದೇ ಥರ ಸೇಮ್ ಇಲ್ಲಿ ನಡೆಯುತ್ತೆ. ನೋಡುವ. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ ಅಂದ್ಕೊಂಡಿರ್ತೀನಿ. ವಿಡಿಯೋ ಭಾಳ ಮಸ್ತಾಗೈತೆ, ಹಾಗೆ ಚೆನ್ನಾಗೈತೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.